ಹೋಗೋದಕ್ಕೆ ಸ್ವಲ್ಪ ಬೋಟ್ನ ಹಿಂದ್ಗಡೆ ದಬ್ಬಿ ಆಯ್ತಾ. ಆ ನೀರಿದೆಯಲ್ಲ ಆ ನದಿವರೆಗೂ ದಬ್ಕೊಂಡ್ ಬನ್ನಿ. ಓಕೆ ಅಣ್ಣ. ಬಾಸ್ ಮಕ್ಕಳೆಲ್ಲ ದಬ್ಬದ್ ಬೇಡ ಬಾಸ್, ನಾನೇ ದಬ್ಕೊಂಡ್ ಬರ್ತೀನಿ, ನೀವು ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗಿ. ಆಯ್ತು ಕಣ, ಎಲ್ಲರೂ ನನ್ನೊಟ್ಟಿಗೆ ಬನ್ನಿ. ಆಯ್ತು ಅಂಕಲ್. ಅಪ್ಪ ಎಲ್ಲರಿಗೂ ಕುತ್ಕೊಳ್ಳೋಕೆ ಜಾಗ ಸಾಕಾಯ್ತಲ್ಲ? ಸಾಕಾಯ್ತು. ಜಾಗ ಸಾಕಾಯ್ತು ಅಂಕಲ್. ಗಾಡಿ ತೆಗಿಯೋ. ಆಯ್ತು ಬಾಸ್. ಇನ್ನು ನಾವು ಈ ಕಾಡೆ ದಾಟಿಲ್ಲ, ಈ ನದಿ ದಾಟಿ ಆಮೇಲೆ ನಾವು ಸಮುದ್ರಕ್ಕೆ ಹೋಗ್ಬೇಕು. ಸಮುದ್ರದಿಂದ ನಾವು ಇರೋಂಥ ಜಾಗಕ್ಕೆ ಹೋಗೋದಿಕ್ಕೆ ತುಂಬಾ ದೂರ ಇದೆ. ಅಲ್ಲಿಂದ ಮತ್ತೆ ಇನ್ನೊಂದು ನದಿ ಬರುತ್ತೆ. ಆ ನದಿ ದಾಟಿದ ಮೇಲೆನೆ ನಮ್ ಕಾಗೆಹಳ್ಳಿಗೆ ಹೋಗಕ್ಕಾಗೋದು. ಅಷ್ಟೊಂದು ದೂರ ಇದೆಯಾ ಅಂಕಲ್? ಹೌದು ಪುಟ್ಟಿ, ತುಂಬಾ ದೂರ ಇದೆ. ಕಡಿಮೆ ಅಂದ್ರೇನು 4-5 ದಿನ ಆಗತ್ತೆ. ಯಾಕೆ ಮಕ್ಳ, ಯಾಕೆ ಶಾಕ್ ಆಗ್ತಾ ಇದ್ದೀರಾ? ಅಂಕಲ್ ಏನ್ ಹೇಳ್ತಾ ಇದ್ದೀರಾ? 4-5 ದಿನ ಆಗತ್ತಾ? ನಾವು ಮತ್ತೆ ಹೆಂಗೆ ಊಟ ಎಲ್ಲ ಮಾಡೋದು? ಏನು ಮಾಡಕ್ಕಾಗಲ್ಲ ಪುಟ್ಟಿ. ತಡಿ ಪುಟ್ಟಿ, ಒಂದ್ ನಿಮಿಷ, ಈ ನದಿನ ಸ್ವಲ್ಪ ದಾಟ್ಬಿಡೋಣ. ಇಲ್ಲಿ ನೋಡಲ್ ಕಾಣ್ತಾ ಇದ್ಯಾ? ಅಲ್ಲಿ ಸಮುದ್ರ, ಆ ಸಮುದ್ರದಿಂದ ಹೋಗೋದು ನಾವು. ಅಚ್ಚು, ಅಲ್ಲಿ ನೋಡು ಸಮುದ್ರ ಹೆಂಗೆ ಐತೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೌದಾ ರೇಷ್ಮಾ, ನಾವ್ ಇದಕ್ಕೂ ಮುಂಚೆ ನೋಡಿದೀವಿ. ಮಂಗಳೂರಿಗೆ ಹೋದಾಗ ಈ ತರನೇ ಇತ್ತು ಸಮುದ್ರ. ಅಂಕಲ್ ಇದು ಸಮುದ್ರ ತಾನೇ? ಹೌದು ಪುಟ್ಟಿ, ಇದು ಗೋವಾ ಸಮುದ್ರ. ಅಂಕಲ್ ಇಲ್ಲಿಂದ 4-5 ದಿನ ಆಗುತ್ತೆ ಅಂತ ಹೇಳಿದ್ರಲ್ಲ ನಮ್ಮ ಊರಿಗೆ ಹೋಗಕ್ಕೆ. ಮತ್ತೆ ಹೊಟ್ಟೆ ಹಸಿವಿಗೆ ಏನ್ ಮಾಡೋದು ಅಂಕಲ್? ನೀವೇನು ಚಿಂತೆ ಮಾಡಬೇಡಿ ಪುಟ್ಟಿ. ನಾವ್ ಈ ಬೋಟಲ್ಲಿ ಬರುವಾಗ ಸ್ವಲ್ಪ ಜೋಳದ ರೊಟ್ಟಿ ಎಲ್ಲ ತಂದಿದೀವಿ, ಅದಿದೆ ಆಯ್ತಾ. ಅದನ್ನೇ ಈ 4 ದಿನ ಅಡ್ಜಸ್ಟ್ ಮಾಡ್ಕೊಂಡು ನಾವು ತಿನ್ಕೊಂಡು ಹೋಗೋಣ ಆಯ್ತಾ. ಹೌದಾ ಅಂಕಲ್? ಅಂಕಲ್ ಜೋಳದ ರೊಟ್ಟಿ ಎಲ್ಲಿಟ್ಟಿದ್ದೀರಾ? ಈ ಬೋಟ್ ಒಳಗಡೆನೆ ಇದೆ ಪುಟ್ಟಿ. ಯಾಕೆ, ಈಗ ಬೇಕಾ? ಈಗ ಬೇಡ ಅಂಕಲ್. ಈಗ ನಾನು ಬಾಳೆಹಣ್ಣೆಲ್ಲ ತಿಂದಿದ್ದೀನಲ್ಲ, ಹೊಟ್ಟೆ ಫುಲ್ ಆಗಿದೆ. ನಾನು ಹೊಟ್ಟೆ ಹಸಿವಾದಾಗ ನಾನು ಕೇಳ್ತೀನಿ, ಆಗ ಕೊಡಿ. 4 ದಿನಕ್ಕೂ ಸಾಕಾಗತ್ತಾ? ಸ್ವಲ್ಪನೇ ಇದೆ ಪುಟ್ಟಿ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ಆಯ್ತಾ. ವಾವ್, ಜೋಳದ ರೊಟ್ಟಿ ಮೈ ಫೇವರೇಟ್. ಹೌದಲ್ಲ ಲಿಲಿ, ನಿಮ್ ಮನೆಯಲ್ಲಿ ನಿಮ್ಮ ಅವ್ವ ಜೋಳದ ರೊಟ್ಟಿ ಮಾಡ್ತಾರಲ್ಲ ಡೈಲಿ? ಹೌದಚ್ಚು, ನಮ್ಮ ಅವ್ವ ಡೈಲಿ ನನಗೆ ಜೋಳದ ರೊಟ್ಟಿ ಮಾಡ್ಕೊಡ್ತಾ ಇದ್ರು ರಾತ್ರಿ. ಈಗ ಜೋಳದ ರೊಟ್ಟಿ ಅಂದ ತಕ್ಷಣ ನನಗೆ ಅಳು ಬರಂಗ್ ಆಗ್ತಾ ಇದೆ ಅಚ್ಚು. ನಮ್ಮ ಅವ್ವನ್ನ ನೆನ್ಸ್ಕೊಂಡು ಪಾಪ, ನಾವು ಇಷ್ಟ ದಿನ ಆಯ್ತು ಎಲ್ಲೋದಿ ಅಂತ ಅವ್ರು ಎಷ್ಟು ಚಿಂತೆ ಮಾಡ್ತಾ ಇರ್ತಾರಲ್ಲ. ಸುಮ್ಮನೆ ಇರು ಲಿಲ್ಲಿ, ಅದ್ರ ಬಗ್ಗೆ ಏನು ಮಾತಾಡಬೇಡ. ಆಯ್ತಚ್ಚು. ಅವ್ರ ಹತ್ರ ಸ್ವಲ್ಪನೇ ಜೋಳದ ರೊಟ್ಟಿ ಇದೆ ಅಂತೆ ಆಯ್ತಾ. 4 ಜನನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ. ಹೇ ಅಚ್ಚು, ನಂಗೆ ಜೋಳದ ರೊಟ್ಟಿ ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತೇ ಇಲ್ಲ ಗೊತ್ತಾ. ಗೊತ್ತಿಲ್ಲದೆ ಇದ್ದಷ್ಟು ಒಳ್ಳೇದೇ ಜೂಲಿ, ನಿಂಗೆ ಹೇಳ್ತಾ ಇರೋದು. ಅವ್ರು ಕೊಟ್ರು ಅಂದ್ರೆ ಎಷ್ಟು ಕೊಡ್ತಾರ ಅಷ್ಟು ಮಾತ್ರ ತಿನ್ನು. ಇನ್ನು ಬೇಕು ಅಂತ ಹೇಳಿ ಎಲ್ಲ ತಿನ್ಬಿಡ್ಬೇಡ. ಅಲ್ಲಿ ಬಾಳೆಹಣ್ಣು ತಿಂದಲ್ಲ ಆ ತರ. ಕಾಡಲ್ಲಾದ್ರೂ ಹುಲ್ಲಾದ್ರೂ ಕಿತ್ಕೊಂಡು ತಿನ್ಬೋದು ಹೊಟ್ಟೆ ಹಸಿವಿಗೆ. ಈ ಸಮುದ್ರದಲ್ಲಿ ಏನು ಸಿಗಲ್ಲ. ಐ ನೋ, ಗೊತ್ತು ಗೊತ್ತು, ನಿಂಗೆ ಗೊತ್ತಿರೋದೆಲ್ಲ ನನಗೂ ಗೊತ್ತು. ಚಿಕನ್ ತಗೊಂಡು ತಿಂದಲ್ಲ ಹಂಗೆ, ಬಾಳೆಹಣ್ಣು ತಿಂದಲ್ಲ ಹಂಗೆ ಅನ್ಕೊಂಬೇಡ ಆಯ್ತಾ. ಪುಟ್ಟಿ ಏನ್ ಅಂಕಲ್? ನೋಡ್ರಿ, ಆಚೆ ಈಚೆ ಎಲ್ಲ ಕೈ ಹಾಕ್ತಲ್ಲ ಇರಬಾರ್ದು ಆಯ್ತಾ. ಸೈಲೆಂಟ್ ಆಗಿ ಒಂದೇ ಕಡೆ ಕುತ್ಕೊಂಡ್ರೆ ಒಂದೇ ಕಡೆ ಕುತ್ಕೋಬೇಕು. ಮತ್ತೆ ಎದ್ದಿಟ್ಕೊಳ್ಳೋದು, ಆಚೆ ಹೋಗೋದು ಈಚೆ ಹೋಗೋದೆಲ್ಲ ಮಾಡಬೇಡಿ ಆಯ್ತಾ. ಇದು ತುಂಬಾ ಸಣ್ಣ ಬೋಟು, ಹುಷಾರಾಗಿ ನಾವು ಇಲ್ಲಿಂದ ನಾವು ಹೋಗೋಂತ ಜಾಗಕ್ಕೆ ಹೋಗಿ ತಲುಪಬೇಕು. ಆಯ್ತು ಅಂಕಲ್. ಮಕ್ಳೇ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮತ್ತೆ ಈ ಬೋಟಲ್ಲಿ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ. ನಿದ್ರೆ ಬರುತ್ತೆ, ಹುಷಾರಾಗಿ ಹೇಳಿ. ನಿದ್ರೆ ಬಂತು ಅಂದ್ರೆ ನಾನು ಕರೆಕ್ಟಾಗಿ ನಿಮ್ಮನ್ನ ಕೆಳಗೆ ಮಲಗಿಸ್ತೀನಿ. ಆಯ್ತಣ್ಣ. ಒಂದ್ ಮಾತು ಹೇಳಿ ಮುಗಿಸ್ಲಿಲ್ಲ, ಅಷ್ಟು ಬೇಗ ಹಾಕಲಿಕ್ಕೆ ಬಿಡ್ತಾ ಇದ್ದಾಳೆ ಇವಳು. ಹೇ ಯು ಅಚ್ಚು, ನಾನು ಅಲ್ಲಿ ಬೊಣನ ತಿನ್ನಲ್ಲ, ಅದಕ್ಕೆ ನನಗೀಗ ನಿದ್ರೆ ಬರ್ತಾ ಇದೆ ಗೊತ್ತಾ. ನಾನೀಗ ಮಳುತ್ತೀನಿ. ಅಣ್ಣ ಅಣ್ಣ. ಏನ್ ಪುಟ್ಟಿ? ಅಣ್ಣ ನಂಗೆ ನಿದ್ರೆ ಬರ್ತಾ ಇದೆ ಅಣ್ಣ. ಹೌದಾ ಪುಟ್ಟಿ, ಸರಿ ಆಯ್ತು. ನೀನ್ ಆ ಕಡೆ ತಲೆ ಹಾಕೊಂಡು ಕಾಲಿ ಕಡೆ ಹಾಕೊಂಡು ಮಲ್ಕೋ. ಓಕೆ ಅಣ್ಣ. ಲೋ, ಬೋಟ್ನ ಸ್ಪೀಡಾಗಿ ಬಿಡೋ. ಆಯ್ತು ಬಾಸ್.
ಅಚ್ಚು ಎಷ್ಟು ಸ್ಪೀಡ್ಗೆ ಹೋಗ್ತೈತಲ್ಲ. ಹೌದು ರೇಷ್ಮಾ, ಎಷ್ಟು ಚೆನ್ನಾಗಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾ ಇದಾರಲ್ಲ. ಹೌದು. ಆದ್ರೆ ನನಗೆ ಇಲ್ಲಿಂದ ಹೋಗೋದು ತುಂಬಾ ಎಂಜಾಯ್ಮೆಂಟ್ ಆಗಿದೆ ಅಚ್ಚು. ಹೌದು ರೇಷ್ಮಾ, ನಾನು ಹೇಳೋಣ ಅನ್ಕೊಂಡಿದ್ದೆ, ನೀನೇ ಹೇಳ್ಬಿಟ್ಟೆ. ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿಂದ ಹೋಗೋದು, ಎಷ್ಟು ಎಂಜಾಯ್ ಆಗಿದೆ. ಅಳ್ಬೇಡ ಚೋಟು, ಅಳ್ಬೇಡ. ಗುರು, ನಾನು ಈ 4 ಜನನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆ ತರ ತಪ್ಪಾಗಬಾರ್ದಾಗಿತ್ತು. ಅಷ್ಟ್ ಮೇಲಿಂದ ಬಿದ್ದು ಈಗ 4 ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ನೆನ್ಸ್ಕೊಂಡು ತುಂಬಾ ಬೇಜಾರಾಗ್ತಾ ಇದೆ ಗುರು. ನನಗ್ ನೀನ್ ಅವತ್ತು ಹೇಳುವಾಗ ಕೇಳಿ ಎಷ್ಟು ಶಾಕ್ ಆಗಿದೆ ಗೊತ್ತಾ. ಏ ಅಭಿ, ಚೋಟು, ಅಮುದ, ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ. ಚುಪ್ಪಿ, ಇನ್ನು ಲಾಸ್ಟ್ ಎಕ್ಸಾಮ್ ಒಂದೇ ಇರೋದು, ಅದನ್ನ ಸ್ಟಡಿ ಮಾಡಾಯ್ತಾ? ಎಷ್ಟು ಓದಿದ್ರೂ ತಲೆಗೆ ಹೋಗ್ತಾ ಇಲ್ಲ. ಈ 4 ಜನನ ನೆನ್ಸ್ಕೊಂಡ್ರೆ ಯಾವ ಕೆಲಸನೂ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ. ಏನಕ್ಕೂ ಅಪ್ಪಡಿದ ಇದಕ್ಕೂ ಚುಪ್ಪಿ ಎವಳ ಪಡಿಚಾಲು ತಲೆಗೆ ಪೋ ಮಾಟಿಂಗಿದೆ. ಓಕೆ, ನೀವ್ ಯಾರು ಚಿಂತೆ ಮಾಡಬೇಡಿ. ಅವ್ರು ಇನ್ನು ಹೋಗಾಯ್ತು. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ಗೇನು ಕೆಲಸ ಆಗಲ್ಲ, ಆಯ್ತಾ? ಅವ್ರನ್ನ ಯಾವಾಗ್ಲೂ ಮನಸ್ಸಲ್ಲೇ ಇಟ್ಕೊಂಡು ನೀವು ನಿಮ್ಮ ಪಾಡಿ ನಿಮ್ಮ ಕೆಲಸನ ಮಾಡಿ. ನಾನು ಎಷ್ಟು ಈ ತರ ನಿಮ್ಗೆ ಹೇಳಿದ್ರೇನು ನನ್ನ ಕೈಯಲ್ಲಿ ಅವ್ರನ್ನ ಮರೆಯಕ್ಕೆ ಆಗ್ತಾ ಇಲ್ಲ. ಹಾಯ್ ಹಾಯ್. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಎಲ್ರು? ಎಕ್ಸಾಮಿಗೆ ಸ್ಟಡಿ ಮಾಡಕ್ಕಿಲ್ವಾ? ಮೇರಿ, ನಿನ್ಗೆ ವಿಷಯ ಗೊತ್ತಾ? ఏంటి ವಿಷಯ? నాకు తెలియదు. ಅದೇ ಜೂಲಿ, ರೇಷ್ಮಾ, ಅಚ್ಚು ಈ 4 ಜನ ಹೋಗಿ ಆ ಕಾಡಲ್ಲಿ ಬಿದ್ದು. ಓ ಅದಾ? ಅದು ನಂಗೆ తెలుసు. ಅದು ನ್ಯೂಸ್ ಅಲ್ಲಿ ಬಂತಲ್ಲ. ಹೌದು. ಅದು ಓದೋರು ಹೋದ್ರಲ್ಲ ಚುಪ್ಪಿ. ಅವ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಹೋಗಿ ಕೆಲಸ ನೋಡಿ. ಅವತ್ತು ನೀವು ಟೂರಿಗೆ ಹೋಗುವಾಗ ನಮ್ಮ ಮಮ್ಮಿ ಇದಾರಲ್ಲ, ಅವರು ಅಚ್ಚುದು ಮಮ್ಮಿ ಹತ್ರ ಮಾತಾಡಿ ನನ್ನನ್ನು ಫ್ರೀಯಾಗಿ ಟೂರಿಗೆ ಕಳ್ಸೋಕ್ಕೆ ಪ್ಲಾನ್ ಮಾಡಿದ್ರು. ಅಷ್ಟು ಬೇಗ ನೀವು ಹೋಗ್ಬಿಟ್ರಿ. ಇಲ್ಲ ಅಂದ್ರೆ ನಮ್ಮಮ್ಮ ಅವ್ರ ಹತ್ರ ಮಾತಾಡಿ ನಿಮ್ಮೊಟ್ಟಿಗೆ ನನ್ನನ್ನು ಕಳಿಸ್ತಾ ಇದ್ರು. ನಾನೇನಾದ್ರೂ ನಿಮ್ಮೊಟ್ಟಿಗೆ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಸತ್ತೋಗ್ತಾ ಇದ್ದೆ. ಆ ದೇವ್ರು ಇದಾರಲ್ಲ, ಅವರು ಒಳ್ಳೆಯವರಿಗೆ ಏನು ಮಾಡಲ್ಲ. ಚುಪ್ಪಿ, ನೋಡಿ ಇವಳು ಹಿಂಗ್ ಮಾತಾಡಿ ಹೋಗ್ತಾ ಇದ್ದಾಳೆ. ಹೌದು ಅಬ್ಬಿ, ಇವಳು ಸರಿ ಇಲ್ಲ. ಇವರಮ್ಮ ಇವರಪ್ಪ ಇವಳು ಎಲ್ಲ ಹಿಂಗೇನೆ. ಇವ್ರ ಹತ್ರ ನಾವು ಜಾಸ್ತಿ ಇಟ್ಕೋಬಾರ್ದು, ಆಯ್ತಾ? ಹೌದು ಚುಪ್ಪಿ, ಈ ಹುಡುಗಿ ಸರಿ ಇಲ್ಲ. ಇವಳ ಹತ್ರ ನಾವು ಫ್ರೆಂಡ್ಶಿಪ್ ಇಟ್ಕೋಬಾರ್ದು. ನೋಡು, ಸತ್ತೋಗಿದ್ದಾರಂತನೂ ಇಲ್ದೆ ಅವ್ರ ಬಗ್ಗೆ ಹೆಂಗ್ ಮಾತಾಡಿ ಹೋಗ್ತಾ ಇದ್ದಾಳೆ. ಇವಳು ಹೋಗಿದ್ಲಂದ್ರೆ ಇವಳು ಸತ್ತೋಗ್ತಾ ಇದ್ಲಂತೆ. ಹೌದು ಚೋಟು, ಅಮ್ಮುದ, ಗೊತ್ತಾಯ್ತಾ ಅವಳ ಬುದ್ಧಿ ಏನಂತ? ಅವಳ ಹತ್ರ ಯಾರು ಮಾತಾಡಕ್ ಹೋಗ್ಬೇಡಿ. ಆಯ್ತು ಚುಪ್ಪಿ. ಆ 4 ಜನಕ್ಕೆ ಹಿಂಗಾಗ್ಬಿಡ್ತಂತ ಎಷ್ಟು ಬೇಜಾರ್ ಮಾಡ್ಕೊಳ್ತಾ ಇದೀವಿ ನಾವೆಲ್ಲ. ಇವಳು ನಗ್ನಗ್ತಾ ಮಾತಾಡೋದು ಇಲ್ದೆ ಅವ್ರ 4 ಜನ ಹೋದ್ರೆ ಹೋಗ್ಲಿ ಅಂತ ಹೇಳ್ತಾ ಇದ್ದಾಳೆ. ಚುಪ್ಪಿ, ಅವ್ರ ಮನೇಲಿ ಎಲ್ರ ಬುದ್ಧಿನೂ ಹಂಗೇನೆ. ಬಿಡು, ಅವಳು ಹೇಳಿದ ಮಾತಲ್ಲ ನೀನ್ ತಗೋಬೇಡ ತಲೆಗೆ. ಅಕ್ಕು, ಬಾ ಇಲ್ಲಿ. ಯಾಕಕ್ಕು ಅಳ್ತಾ ಇದ್ಯಾ? ಅಳ್ಬೇಡ. ಆಯ್ತು ಚುಪ್ಪಿ ಅಕ್ಕ. ಚುಪ್ಪಿ ಅಕ್ಕ, ನಮ್ಮ ಅಕ್ಕ ಯಾವಾಗ ಬರ್ತಾಳೆ? ನಮ್ಮ ಅವನ ಹತ್ರ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ. ನಮ್ಮ ಅಕ್ಕ ಎಲ್ಲಿದ್ದಾಳೆ? ನಿಮ್ಮಕ್ಕ ಅಕ್ಕು ಮನೆಗೋಗು. ಇಲ್ಲಾಕ್ ಸುತ್ತಾಡ್ತಾ ಇದೀಯಾ? ಮನೆಗೋಗಿ ಮನೇಲಿ ಟಿವಿ ಹಾಕೊಂಡು ನೋಡೋಗು ಅಕ್ಕು. ನಾನು ಕೇಳಿದ್ದಕ್ಕೆ ಉತ್ತರನೇ ಕೊಡ್ಲಿಲ್ಲ. ನಮ್ಮ ಅಕ್ಕ ಯಾವಾಗ ಬರ್ತಾಳೆ, ಎಲ್ಲಿದ್ದಾಳೆ? ಹೇಳಿ ಚುಪ್ಪಿ ಅಕ್ಕ, ನಿಮಗೆಲ್ಲ ಗೊತ್ತಿರತ್ತಲ್ಲ. ನೀವು ನಮ್ಮ ಅಕ್ಕನ ಫ್ರೆಂಡ್ ತಾನೇ, ಪ್ಲೀಸ್. ಹೌದು, ಯಾಕೆ ಎಲ್ರು ಅಳ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಹುಷಾರಿಲ್ವಾ? ಇಲ್ಲ ಅಕ್ಕು, ನಾವು ಎಕ್ಸಾಮಿಗೆ ಓದ್ಲಿಲ್ವಾ? ನಾಳೆ ಹೋಗಿ ಎಕ್ಸಾಮ್ ಬರಿಬೇಕಲ್ಲ, ಅದಕ್ಕೆ ಎದ್ರಕೊಂಡು ಎಲ್ರು ಅಳ್ತಾ ಇದೀವಿ. ನೀನು ಇಲ್ಲಿ ಹಾಕಿದ್ಯಾ? ಹೋಗ್ ಮನೆಗೆ ಹೋಗು. ಒಬ್ಬೊಬ್ನೇ ಅಲ್ಲಿ ಇಲ್ಲಿ ತಿರುಗಬೇಡ. ಆಯ್ತು ಚುಪ್ಪಿ ಅಕ್ಕ. ನಮ್ಮ ಅಕ್ಕ ಎಲ್ಲಿದ್ದಾಳೆ ಹೇಳಿ. ನಮ್ಮ ಅವನ ಹತ್ರ ಕೇಳಿದ್ರೆ ನಮ್ಮ ಅವ್ವ ಹೇಳ್ತಾನೆ ಇಲ್ಲ. ನಮ್ಮ ಅಕ್ಕ ಎಲ್ಲಿದ್ದಾಳೆ ಹೇಳಿ. ನಿಮ್ಮ ಅಕ್ಕ ಬರ್ತಾಳೆ. ಯಾಕಕ್ಕು ಅಳ್ಬೇಡ, ನೀನು ಮನೆಗೆ ಹೋಗು. ನಿಮ್ಮ ಅಕ್ಕ ಬರ್ತಾಳೆ. ಎಲ್ಲಿದ್ದಾಳೆ ನಮ್ಮ ಅಕ್ಕ? ನಮ್ಮ ಅವ್ವನ ಹತ್ರ ಕೇಳಿದ್ರೆ ಮಾತಾಡ್ತಾನೆ ಇಲ್ಲ. ನಮ್ಮ ಅಪ್ಪ ಹೇಳಿದ್ರು ನಮ್ಮ ಅಕ್ಕ ಬರಲ್ಲ ಅಂತ. ನೀವು ಹೇಳ್ತಾ ಇದ್ದೀರಾ ಬರ್ತಾಳೆ ಅಂತ. ಯಾವಾಗ ಬರ್ತಾಳೆ? ಅಕ್ಕು, ಅಣ್ಣ, ಬೆಳಗ್ಗೆ ಏನ್ ತಿಂಡಿ ತಿಂದೆ? ಏನು ತಿಂಡಿ ತಿನ್ಲಿಲ್ಲ ಅಣ್ಣ. ಸರಿ ಬಾ, ನಾನು ನಿನಗೆ ಅಂಗಡಿಯಲ್ಲಿ ತಿಂಡಿ ಕೊಡಿಸ್ತೀನಿ. ಆಯ್ತಣ್ಣ. ಅಣ್ಣ, ನೀವಾದ್ರೂ ಹೇಳಿ, ನಮ್ಮ ಅಕ್ಕ ಎಲ್ಲಿದ್ದಾಳೆ, ಯಾವಾಗ ಬರ್ತಾಳೆ? ನಿಮ್ಮ ಅಕ್ಕನ ಬರ್ತಾಳೆ ಅಕ್ಕು. ನಿಮ್ಮ ಅಕ್ಕ ಬರೋವರೆಗೂ ನಾನು ಮತ್ತೆ ಚೋಟು ನಿನಗೆ ಅಣ್ಣ, ಆಮೇಲೆ ಚುಪ್ಪಿ, ಅಮುದ ನಿನಗೆ ಅಕ್ಕ, ಆಯ್ತಾ? ನೀನ್ ಆಟ ಆಡ್ಬೇಕಂತ ಇಷ್ಟಪಟ್ಟೆ ನಮ್ಮೊಟ್ಟಿಗೆ ಬಂದು ಆಟ ಆಡು, ಆಯ್ತಾ?
ಮನೆಗೆ ಹೋಗ್ತೀನಿ. ಇವನಿಗೆ ಏನಾದ್ರೂ ತಿಂಡಿ ಕೊಡಿಸ್ಬಿಟ್ಟು ಹಂಗೆ ಮನೆಗೆ ಹೋಗ್ತೀನಿ. ಬಾಯ್. ಓಕೆ ಬಾಯ್ ಅಭಿ. ಅಣ್ಣ ಬಾಯ್. ಚುಪ್ಪಿ ಅಕ್ಕ, ಅಮದಕ್ಕ ಬಾಯ್. ಬಾಯ್ ಅಕ್ಕು. ಪಾಪ ಅವ್ರ ಅಕ್ಕನ್ನ ಕೇಳುವಾಗ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ನನಗೆ ತುಂಬಾ ಬೇಜಾರಾಯ್ತು ಚುಪ್ಪಿ. ಪುಟಿ ಇದ್ದ ಮೇಲೆ ಪುಟಿ. ವಾಟ್ ಅಣ್ಣ? ಪುಟಿ ಈಗ ನಾನು ಎಲ್ರಿಗೂ ಒಂದೊಂದು ಜೋಳದ ರೊಟ್ಟಿ ಕೊಡ್ತೀನಿ ಆಯ್ತಾ? ಇನ್ನ ಕತ್ಲಾಗ್ತಾ ಬಂತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂತೀನಿ. ಆಯ್ತು ಅಂಕಲ್. ತಿನ್ರಿ ಮಕ್ಳೇ. ಅಂಕಲ್ ಜೋಳದ ರೊಟ್ಟಿಗೆ ಸೈಡ್ ಡಿಶ್ ಏನೂ ಇಲ್ಲ, ಬರೀ ರೊಟ್ಟಿ ತಿನ್ಬೇಕಾ? ಹೌದು ಪುಟ್ಟಿ, ಎಲ್ಲ ಖಾಲಿ ಆಗ್ಬಿಡ್ತು, ಬರೀ ಜೋಳದ ರೊಟ್ಟಿ ಮಾತ್ರ ಇದೆ. ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿ, ಏನ್ ಮಾಡೋದು? ಇನ್ನ ಕತ್ಲಾಗ್ತಾ ಬಂತು, ಸುಮ್ನೆ ಬೋಟ್ ಹೋಗ್ತಾನೆ ಇರುತ್ತೆ. ನಿದ್ರೆ ಬಂತು ಅಂದ್ರೆ ಕರೆಕ್ಟಾಗಿ ಮಲ್ಗಿ. ನಾನು ಮಲಗಿಸ್ಲಾ? ಇಲ್ಲ ಅಂಕಲ್, ನಾವೇ ಮಲ್ಕೊಳ್ತೀವಿ. ಆಯ್ತು ಪುಟ್ಟಿ, ಹುಷಾರಾಗಿ ಮಲ್ಗು. ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಬಾಸ್. ಹೌದು ಕಣೋ, ಚೆನ್ನಾಗಿ ನಿದ್ರೆ ಮಾಡಿ ಲೇಟಾಗಿ ಎದ್ದೊಳ್ಳಿ. ಪಾಪ ಎದ್ಮೇಲೆ ಹೊಟ್ಟೆ ಹಶ್ವಾಗತ್ತೆ ಹೋಗಿ. ಹೌದು ಬಾಸ್. ಸರಿ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ. ದಿಕ್ಸೂಚಿ ತೆಗಿ. ತಗೊಳ್ರಿ ಬಾಸ್. ಕರೆಕ್ಟ್ ಆಗಿರೋ ದಿಕ್ಕಲ್ಲೇ ಹೋಗ್ತದೆ. ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ನ ಮಿಸ್ ಮಾಡದೆ ನೋಡಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಅದೇ ಲೈಕ್ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೇನೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮಾರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂತ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.